Hi everyone, welcome to my YouTube channel NCERT Booster and I am your Prithvi. Today we will discuss about the chapter 1. What is that? Chapter 1 real numbers, and today we will discuss about exercise 1.2. previous ವಿಡಿಯೋದಲ್ಲಿ ನಾವು exercise 1.1 ಅನ್ನು ಹೇಳಿದ್ವಿ. ವಿಡಿಯೋ ಲೆಂತಿ ಆಗುತ್ತ ಕಾರಣದಿಂದ ನಾವು ಪಾರ್ಟ್ 2 ನಲ್ಲಿ 1.2 ಅನ್ನು ಹೇಳಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಆಲ್ಸೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ವಿಡಿಯೋ, ಒಂದು ಲೈಕ್, ಒಂದು ಶೇರ್ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋನ ನೋಡೋದ್ರಿಂದ ನಿಮಗೆ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ಕೂಡ ಕಟ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ಕೊನೆವರೆಗೂ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಇದೆ. ನೋಡಿ, ಮತ್ತೆ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಏನಂದ್ರೆ ಥೆರಮ್ 1.2 ಅಂತ ಕೊಟ್ಟಿದ್ದಾರೆ. ಈ ಥೆರಮ್ 1.2 ನಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಪಿ ಬಿ ಎ ಪ್ರೈಮ್ ನಂಬರ್, ಒಂದು ಪಿ ಅನ್ನ ಪ್ರೈಮ್ ನಂಬರ್ ಅನ್ಕೊಳ್ಳೋಣ. If p divides a square, then p divides a also, where a is a positive integer ಅಂತ ಹೇಳ್ತಿದ್ದಾರೆ. ಏನಂದ್ರೆ ದಿ ಸಿಂಪಲ್ ಏನಂದ್ರೆ p ಒಂದು ಪ್ರೈಮ್ ನಂಬರ್ ಇದೆ. ಪ್ರೈಮ್ ನಂಬರ್ ದಟ್ ಈಸ್ ಯಾವುದೇ ಇರಲಿ ಒಂದು ಪ್ರೈಮ್ ನಂಬರ್ ಅನ್ಕೊಳ್ಳಿ. ಆ ಪ್ರೈಮ್ ನಂಬರ್ ಇದ್ದು a ಸ್ಕ್ವೇರ್ ಡಿವೈಡ್ ಬೈ p ಮಾಡ್ತಿದ್ರೆ ಅದು a ಡಿವೈಡ್ ಬೈ ಪಿ ಆಲ್ಸೋ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ದ ಸೇಮ್ ಪ್ರೈಮ್ ಏನಂದ್ರೆ ಎ ಸ್ಕ್ವೇರ್ ಅನ್ನ ಯಾವುದು ಪ್ರೈಮ್ ನಂಬರ್ ಎ ಸ್ಕ್ವೇರ್ ಅನ್ನ ಡಿವೈಡ್ ಮಾಡುತ್ತೋ ಕಂಪ್ಲೀಟ್ ಆಗಿ, ಅದು ಸೇಮ್ ದ ವೇ ಪಿ ಇದ್ದದ್ದು ಎ ಅನ್ನು ಕೂಡ ಡಿವೈಡ್ ಮಾಡುತ್ತೆ. ಇದನ್ನ ಯಾವ ರೀತಿ ನಾವು ಪ್ರೂವ್ ಮಾಡಬಹುದು ಅಂದ್ರೆ, ಒಂದು ಏನು ಪಾಸಿಟಿವ್ ಇಂಟಿಜರ್ ಅನ್ನ ತಗೊಳ್ಳೋಣ. ದಟ್ ಈಸ್ 4 ಅನ್ಕೊಳ್ಳೋಣ. 4 ನ ಒಂದು ಪ್ರೈಮ್ ಯಾವ್ದು ಅಂದ್ರೆ 2 ನಿಂದ ಡಿವೈಡ್ ಮಾಡೋಣ. 2 ಇಸ್ ಆಲ್ಸೋ ಪ್ರೈಮ್ ನಂಬರ್. 2 ನಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 2 ಬರುತ್ತೆ. ಅಂಡ್ ಆಲ್ಸೋ 4 ಸ್ಕ್ವೇರ್ ಅನ್ನ 2 ನಿಂದ ಡಿವೈಡ್ ಮಾಡಿದಾಗ 16 ಡಿವೈಡ್ ಬೈ 2 ಮಾಡಿದ್ರೆ ದಿಟ್ ಈಸ್ ಆಲ್ಸೋ 4 ಬರುತ್ತೆ. ಸಾರಿ 8 ಬರುತ್ತೆ. ಇಲ್ಲಿ ಏನ್ ಅರ್ಥ ಆಗತ್ತಂದ್ರೆ, ಇದೇನ್ ಸೇಮ್ ದ ವೇ ಎರಡು ಪ್ರೈಮ್ ನಂಬರ್ಸ್ ಇದ್ರಲ್ಲ, 2 ಇತ್ತಲ್ಲ, ಸೇಮ್ ಪ್ರೈಮ್ ಇದ್ದದ್ದು ಎ ಮತ್ತೆ ಎ ಸ್ಕ್ವೇರ್ ಅನ್ನ ಅಂದ್ರೆ 4 ಮತ್ತೆ 4ರ ಸ್ಕ್ವೇರ್ ಅನ್ನ ಎರಡನ್ನು ಏನ್ ಮಾಡಿತು? ಡಿವೈಡ್ ಮಾಡಿತು. ಈ ಥಿರಮ್ ಏನ್ ಹೇಳುತ್ತಂದ್ರೆ ಎ ಸ್ಕ್ವೇರ್ ಮತ್ತೆ ಎ ಅನ್ನ ಒಂದು ಯಾವ ಪ್ರೈಮ್ ಎ ಸ್ಕ್ವೇರ್ ನ ಡಿವೈಡ್ ಮಾಡುತ್ತೋ ಅದೇ ಪ್ರೈಮ್ ನಂಬರ್ ಇದ್ದದ್ದು ಎ ಅನ್ನು ಕೂಡ ಡಿವೈಡ್ ಮಾಡುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ವಿ ವಿಲ್ ಗೋ ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಇಸ್ ದಟ್ ಥಿರಮ್ 1.3. What is that theorem? The theorem is root 2 is irrational. What is that? Root 2 is irrational. Root 2 is irrational ಅಂತ ಇದೆ. ಇದನ್ನ ನಾವು ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ, ಯಾವ ರೀತಿ ಪ್ರೂವ್ ಮಾಡ್ಬೋದು ಪ್ರೂಫ್ ಅಂತ ಹಾಕೊಂಡು, ಇವಾಗ ಹೇಗೆ ಪ್ರೂವ್ ಮಾಡೋಣ ಅಂದ್ರೆ ಇದನ್ನ ಕಾಂಟ್ರಡಿಕ್ಷನ್ ಮೆಥಡ್ ನಿಂದ ನಾವು ಪ್ರೂವ್ ಮಾಡ್ಬೋದು. ಹೇಗೆ ಕಾಂಟ್ರಡಿಕ್ಷನ್ ಮೆಥಡ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಾವೇನು ರೂಟ್ 2 ಅನ್ನ ಏನು ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಬೇಕು. ರೂಟ್ 2 ಸಾರಿ assume that root 2 is rational. ಏನ್ ಮಾಡ್ಬೇಕು ನಾವು? assume that root 2 is rational. root 2 ನ rational ಅಂತ assume ಮಾಡಿದ್ರೆ ಆ root 2 ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ p by q ನ ಫಾರ್ಮ್ ನಲ್ಲಿ ನಾವು ಬರಿಬಹುದು. ದೆನ್ ಇಲ್ಲಿ p and q are co-prime and also q is not equal to 0 ಅಂತ ಹೇಳ್ಬೋದು. ಸೊ ನಾವಿವಾಗ ಏನ್ ಮಾಡ್ಬೇಕಂದ್ರೆ ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತಂದ್ರೆ 2 is equal to p ಸ್ಕ್ವೇರ್ ಬೈ q ಸ್ಕ್ವೇರ್ ಆಗುತ್ತೆ. ಇದನ್ನ ರೀಅರೇಂಜ್ ಮಾಡಿದಾಗ
ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2q ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇಲ್ಲಿ ಏನಂದ್ರೆ 2 ಇದ್ದು ಪಿ ಸ್ಕ್ವೇರ್ ನ ಡಿವೈಡ್ ಮಾಡುತ್ತೆ ಅಂತ ಇದ್ರ ಮುಖಾಂತರ ಗೊತ್ತಾಗತ್ತೆ. ಸೊ ಇದನ್ನ ಇಕ್ವೇಶನ್ ಎ ಅನ್ಕೊಳ್ಳೋಣ. ಇದ್ರ ಮುಖಾಂತರ ಏನಂತ ಗೊತ್ತಾಗತ್ತಂದ್ರೆ ಪಿ ಸ್ಕ್ವೇರ್ ಈಸ್ divisible by 2, then p is also divisible by 2. ಇಲ್ಲಿ ಹೇಗೆ ಪಿ ಸ್ಕ್ವೇರ್ ಡಿವಿಸಿಬಲ್ ಆಗುತ್ತೆ ಅಂದ್ರೆ ಇದು ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. ಸೊ ಪಿ ಸ್ಕ್ವೇರ್ ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ ಅಂತ ನಾವು ನೋಡ್ಕೋಬಹುದು. ಪಿ ಸ್ಕ್ವೇರ್ ಡಿವೈಡ್ ಬೈ 2 ನ ಫಾರ್ಮ್ ನಲ್ಲಿ ನಾವು ಇದನ್ನ ಬರೀಬಹುದು. ಇಲ್ಲಿ ಪಿ ಸ್ಕ್ವೇರ್ ಈಸ್ ಡಿವಿಸಿಬಲ್ ಬೈ 2 ಅಂದ್ರೆ ಪಿ ಸ್ಕ್ವೇರ್ 2 ನ ಡಿವೈಡ್ ಮಾಡಿದ್ರೆ ಪಿ ಇಸ್ ಆಲ್ಸೋ ಡಿವಿಸಿಬಲ್ ಬೈ 2. ಥಿಯರಮ್ 1.2 ನಿಂದ ನೀವು ಇದನ್ನ ಕಲ್ಕೊಂಡಿದ್ದೀರಾ. ನೆಕ್ಸ್ಟ್ ಒನ್ ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ಲೆಟರ್ಸ್ ನಾವ್ ಏನಂತ ಬರ್ಕೋಬೇಕಂದ್ರೆ ಪಿ ಈಸ್ ಈಕ್ವಲ್ ಟು 2r ಅಂತ ಬರ್ಕೊಳ್ಳೋಣ. ಪಿ ಈಸ್ ಈಕ್ವಲ್ ಟು 2r ಅಂತ ಬರ್ಕೊಳ್ಳೋಣ. ಇಲ್ಲಿ r ಈಸ್ ಎನಿ ಇಂಟೀಜರ್ ಅನ್ಕೊಳ್ಳಿ. r is any integer, any positive integer ಅನ್ಕೊಳ್ಳಿ. ಅಗೇನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗತ್ತಂದ್ರೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4r ಸ್ಕ್ವೇರ್ ಆಗತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಪುಟ್ಟಿಂಗ್ ಇಕ್ವೇಶನ್ ಎ, ಈ ಎನ ಇಕ್ವೇಶನ್ ಏನಿತ್ತಲ್ಲ ಇದನ್ನ ಇಲ್ಲಿ ನಾವು ಪಿ ಸ್ಕ್ವೇರ್ ನ ವ್ಯಾಲ್ಯೂ ಏನಿತ್ತಲ್ಲ ಅದನ್ನ ನಾವಿಲ್ಲಿ ಫುಟ್ ಮಾಡಬೇಕು. ಪಿ ಸ್ಕ್ವೇರ್ ನ ವ್ಯಾಲ್ಯೂ ಎಷ್ಟಿತ್ತು? 2q ಸ್ಕ್ವೇರ್ ಅಂತ ಇತ್ತು. ಸೊ 2q ಸ್ಕ್ವೇರ್ ಇಸ್ ಈಕ್ವಲ್ ಟು 2r ಸ್ಕ್ವೇರ್ ಅಂತ ಬರುತ್ತೆ. 2 ಡಿವೈಡ್ ಬೈ 4 ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಸೊ q ಸ್ಕ್ವೇರ್ ಇಸ್ ಈಕ್ವಲ್ ಟು 2r ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲಿ ನಮ್ಗೆ ಏನಾಗುತ್ತಂದ್ರೆ q ಸ್ಕ್ವೇರ್ ಈಸ್ divisible by 2, then q is also divisible by 2. ಥೆರಮ್ ಅಗೇನ್ 1.2 ನಿಂದ ನಾವು ನೋಡ್ಕೊಬಹುದು. ಬಟ್ ಈ ಪಿ ಅಂಡ್ ಕ್ಯೂ ಏನಿದೆಯಲ್ಲ ದೀಸ್ ಆರ್ ಕೋಪ್ರೈಮ್ ಅಂದ್ರೆ ಏನಂದ್ರೆ ಅವೆರಡು ಕಾಮನ್ ಆಗಿರ್ತಕ್ಕಂಥದ್ದು ಒಂದು ಮತ್ತೆ ಇಟ್ ಸೆಲ್ಫ್ ಆಗಿರ್ತಕ್ಕಂಥ ಏನು ಇಟ್ ಸೆಲ್ಫ್ ನಿಂದ ಡಿವೈಡ್ ಆಗುತ್ತೆ. ಅದನ್ನ ಬಿಟ್ಟು ಅವುಗಳು ಕಾಮನ್ ಆಗಿರ್ತಕ್ಕಂಥ ಬೇರೆ ಯಾವುದೇ ಫ್ಯಾಕ್ಟರೈಸೇಷನ್ ಅನ್ನ ಹೊಂದಿರಲ್ಲ. ಸೊ ಇಲ್ಲಿ ಅಗೇನ್ 2 ಫ್ಯಾಕ್ಟರೈಸೇಷನ್ ಅದರ್ ಫ್ಯಾಕ್ಟರೈಸೇಷನ್ ಅನ್ನು ತೋರಿಸ್ತಿದೆ. ಸೊ ದಿಸ್ ಈಸ್ ಏನು ದಿಸ್ ಈಸ್ ಕಾಂಟ್ರಾಡಿಕ್ಟ್ಸ್ ದ ಫ್ಯಾಕ್ಟ್, ಬಟ್ ದಿಸ್ ಈಸ್ contradicts the fact. ಸೊ ಇದರ ಮುಖಾಂತರ ನಾವೇನಂತ ಹೇಳ್ಬೋದು ಅಂದ್ರೆ √2 ಈಸ್ ಇರ್ರಾಷನಲ್ ಅಂತ ನಾವು ಈ ರೀತಿ ಪ್ರೂವ್ ಮಾಡ್ಬೋದು. ಏನಂದ್ರೆ ಈ ಮೆಥಡ್ ನಿಂದ ನಾವು ಪ್ರೂವ್ ಮಾಡ್ಬೋದು ಆಗಿದೆ. ಸೊ ಇವಾಗ ನಾವು ಎಕ್ಸರ್ಸೈಸ್ 1.2 ನಲ್ಲಿ ಬರ್ತಕ್ಕಂಥ ಒಂದೊಂದು ಕ್ವಶನ್ ಗಳನ್ನ ನಾವು ಸೇಮ್ ದ ವೇ ಏನ್ ಮಾಡೋಣ ಅಂದ್ರೆ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಏನಂದ್ರೆ ಎಕ್ಸರ್ಸೈಸ್ 1.2 ನಲ್ಲಿ ಬರೋದು ಯಾವ್ದಂದ್ರೆ ಪ್ರೂವ್ ದ್ಯಾಟ್ √5 ಈಸ್ ಅ ರ್ಯಾಷನಲ್ ನಂಬರ್. ನಾವು ಸೇಮ್ ಯಾವ ರೀತಿ ಥೆರಮ್ 1.3 ಅನ್ನ ಸಾಲ್ವ್ ಮಾಡಿದ್ವು ಪ್ರೂವ್ ಮಾಡಿದ್ವು ಅದೇ ರೀತಿ √5 ಅನ್ನು ಕೂಡ ನಾವು ಪ್ರೂವ್ ಮಾಡಬೇಕು ಕಾಂಟ್ರಾಡಿಕ್ಟ್ ಮೆಥಡ್ ನಿಂದ.
ಕ್ವಶನ್ 1 ಏನಿದೆ ಅಂದ್ರೆ ರೂಟ್ 5 ಈಸ್ ಇರ್ಯಾಷನಲ್ ನಂಬರ್ ಅಂತ ಇದೆ. ಇದನ್ನ ನಾವು ಪ್ರೂವ್ ಮಾಡಬೇಕು. ಆನ್ಸರ್ ಏನ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ root 5 is rational number. Let us assume that root 5 is rational number. Rational number ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ರೂಟ್ 5 ನ ಅವಾಗ ಏನ್ ಮಾಡ್ಬೋದು ಅಂದ್ರೆ p by q ನ ಫಾರ್ಮ್ ನಲ್ಲಿ ನಾವು ಬರೀಬಹುದು. ಹಿಯರ್ p and q are co-prime and also q is not equal to 0. Again ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದಾಗ ಎಷ್ಟು ಬರುತ್ತೆ? 5 is equal to p square by q square ಅಂತ ಬರುತ್ತೆ. ರೀಅರೇಂಜ್ ಮಾಡಿದಾಗ 5q square is equal to p square ಅಂತ ಬರುತ್ತೆ. ಇದ್ರ ಮುಖಾಂತರ ಏನಂತ ಹೇಳ್ಬೋದು ಅಂದ್ರೆ p square is divisible by 5, then p is also divisible by 5. ಯಾವುದಂದ್ರೆ ಥಿರಮ್ 1.2 ಅಂತ ನೀವು ಬ್ರಾಕೆಟ್ ನಲ್ಲಿ ಬರ್ಕೊಳ್ಳಿ. ಅಂಡ್ ಅಗೇನ್ ನಾವ್ ಇವಾಗ ಏನನ್ನ ಮಾಡ್ಬೇಕಂದ್ರೆ p is equal to 5r ಅಂತ ಹೊಸ ಇಕ್ವೇಶನ್ ಮಾಡ್ಕೊಳ್ಳೋಣ. ಇದರಲ್ಲಿ r is ಇಂಟೀಜರ್ ಅಂತ ಬರ್ಕೊಳ್ಳೋಣ. ಎನಿ ಪಾಸಿಟಿವ್ ಇಂಟೀಜರ್ ಅಂತ ಬರ್ಕೊಳ್ಳೋಣ. ಈ ಇಂಟೀಜರ್ ನ ಮುಖಾಂತರ ಏನ್ ಅರ್ಥ ಆಗತ್ತಂದ್ರೆ ಅಗೇನ್ ಇದನ್ನ ಇಕ್ವೇಶನ್ ಎ ಅಂತ ಇಟ್ಕೊಳ್ಳೋಣ. ಅಗೇನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತಂದ್ರೆ p ಸ್ಕ್ವೇರ್ ಈಸ್ ಈಕ್ವಲ್ ಟು 25 r ಸ್ಕ್ವೇರ್ ಅಂತ ಬರುತ್ತೆ. ಇವಾಗ ನಾವು p ಸ್ಕ್ವೇರ್ ನ ವ್ಯಾಲ್ಯೂವನ್ನ ಫುಟ್ ಮಾಡಬೇಕು. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫುಟ್ಟಿಂಗ್ ಇಕ್ವೇಶನ್ ಎ ನ ಫುಟ್ ಮಾಡಿದಾಗ ಏನಾಗುತ್ತಂದ್ರೆ 5q ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 25 r ಸ್ಕ್ವೇರ್. 5 divided by 25 is equal to 5 ಅಂತ ಬರುತ್ತೆ. ಸೊ q ಸ್ಕ್ವೇರ್ is equal to 5r ಸ್ಕ್ವೇರ್ ಅಂತ ಬರುತ್ತೆ. ಇಲ್ಲಿ ಅಗೇನ್ ಏನಂದ್ರೆ q ಸ್ಕ್ವೇರ್ is divisible by 5, then q is divisible by 5. ಥಿಯರಮ್ 1.2 ನ ಮುಖಾಂತರ ಇದನ್ನು ನೋಡಬಹುದು. ಬಟ್ p and q are co-prime, so they do not have any other integers. ಸೊ ಇದ್ರ ಮುಖಾಂತರ ನಾವ್ ಏನಂತ ನೋಡ್ಕೋಬಹುದು ಅಂದ್ರೆ it is contradicts the facts, so root 5 is irrational ನಂಬರ್ ಅಂತ ಬರೀಬೇಕು. ಈ ರೀತಿ ನೀವು ಬರೆದ್ರೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಎಲ್ಲಿ ಕೂಡ ನಿಮ್ಮ ಮಾರ್ಕ್ಸ್ ಅನ್ನ ಕಟ್ ಮಾಡಲ್ಲ. ಸೊ ಸೆಕೆಂಡ್ ಕ್ವಶನ್ ಯಾವ್ದಿದೆ ಅಂದ್ರೆ ಪ್ರೂವ್ ದ್ಯಾಟ್ 3 plus 2 root 5 is irrational ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವಶನ್ ಇಸ್
ಏನಿದೆ ಅಂದ್ರೆ prove that 3 plus 2 root 5 is irrational ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಇವಾಗ ಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ಅಸ್ಯೂಮ್ ಮಾಡ್ಕೋಬೇಕು. ಅಸ್ಯೂಮ್ ದ್ಯಾಟ್ ತ್ರೀ ಪ್ಲಸ್ 2 root 5 is rational ಅಂತ ನಾವು ಅಸ್ಯೂಮ್ ಮಾಡ್ಕೊಬೇಕು. ಅವಾಗ 3 plus 2 root 5 ಅನ್ನ p/q ನ ಫಾರ್ಮ್ ನಲ್ಲಿ ನಾವು ಬರಿಬಹುದು. ಈ ರೀತಿ ಮಾಡಿದ ಮೇಲೆ ನಾವು ಇವಾಗ ಇದನ್ನ ರೀಅರೇಂಜ್ ಮಾಡ್ಕೊಬೇಕು. ಯಾವ ರೀತಿ ರೀಅರೇಂಜ್ ಮಾಡ್ಕೊಬೇಕು ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ ಇವಾಗ 2 root 5 ಅನ್ನ ಇಟ್ಕೊಂಡು 3 ನ ಈ ಕಡೆ ಸೈಡ್ ತಗೊಂಡ್ಬಂದ್ರೆ p/q ಮೈನಸ್ 3 ಅಂತ ಆಗತ್ತೆ. ಸೊ ಅಗೇನ್ ಇದನ್ನ ರೀಅರೇಂಜ್ ಮಾಡ್ಕೊಂಡು 2 root 5 ಮಾಡಿದ್ರೆ p ಮೈನಸ್ 3q ಡಿವೈಡ್ ಬೈ q ಅಂತ ಆಗತ್ತೆ. ಸೊ 5 ಅನ್ನ ಇಲ್ಲೇ ಬಿಟ್ಬಿಟ್ಟು 2 ನ ಈಚೆ ಕಡೆ ಸೈಡ್ ತಗೊಂಡ್ಬಂದ್ರೆ ಅದೇನಾಗತ್ತಂದ್ರೆ p/q 3q ಡಿವೈಡ್ ಬೈ q ಡಿವೈಡೆಡ್ ಬೈ 1/2 ಅಂತ ಆಗತ್ತೆ. ಸೊ ರೂಟ್ 5 is equals to p ಮೈನಸ್ 3q ಡಿವೈಡ್ ಬೈ 2q ಅಂತ ಆಗತ್ತೆ. ಇಲ್ಲಿ ಈ ಈಕ್ವೇಶನ್ ಅಲ್ಲಿ ನೀವೇನಂತ ನೋಡಬಹುದು ಅಂದ್ರೆ p ಮೈನಸ್ 3q ಡಿವೈಡ್ ಬೈ 2q is a rational number. ಏನಂದ್ರೆ ಇದನ್ನ ಇಕ್ವೇಶನ್ 1 ಕೊಳ್ಳಿ. ಇದರ ಮುಖಾಂತರ ನಾವು ನೋಡ್ಬೇಕಂದ್ರೆ ಫ್ರಮ್ ಇಕ್ವೇಶನ್ 1 p ಮೈನಸ್ 3q divided by 2q is rational, but root 5 is irrational. So it contradicts the facts. ಸೊ ಏನಂತ ಹೇಳ್ಬೋದು ಅಂದ್ರೆ ಇದ್ರ ಮುಖಾಂತರ 3 ಪ್ಲಸ್ 2 root 5 ಈಸ್ ಇರ್ಯಾಷನಲ್ ಅಂತ ನಾವು ಪ್ರೂವ್ ಮಾಡ್ಬೋದು. ಇಟ್ ಈಸ್ ದ ಆನ್ಸರ್. ಈ ರೀತಿ ನೀವು ಬರೆದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಯಾವ್ದಂದ್ರೆ ನೋಡ್ಕೊಂಡು ಹೋಗಿ ಥರ್ಡ್ ಒನ್ ಅಲ್ಲಿ 3 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. 3 ಕ್ವಶನ್ಸ್ ನಲ್ಲಿ ನಾನು 2 ಕ್ವಶನ್ಸ್ ಮಾಡ್ತೀನಿ, 1 ಕ್ವಶನ್ ನಿಮ್ಗೆ ಹೋಮ್ ವರ್ಕ್ ಆಗಿ ಕೊಡ್ತೀನಿ. ಸೊ ನೀವೇ ಮನೆಯಲ್ಲಿ ಕುತ್ಕೊಂಡು ಮಾಡಿ. 3 ನಲ್ಲಿ ಸೇಮ್ ಅಗೇನ್ ಪ್ರೂವ್ ದಟ್ ದ ಫಾಲೋವಿಂಗ್ ಇರ್ಯಾಷನಲ್ಸ್ ಅಂತ ಕೊಟ್ಟಿದ್ದಾರೆ. ಪ್ರೂವ್ ದಟ್ ದಿ ಫಾಲೋವಿಂಗ್ ಇರ್ಯಾಷನಲ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಬರುತ್ತಂದ್ರೆ 1/√2 ಬರುತ್ತೆ. ಸೆಕೆಂಡ್ ಒನ್ 7 root 5 ಅಂತ ಬರುತ್ತೆ. ಥರ್ಡ್ ಒನ್ ಏನ್ ಬರುತ್ತಂದ್ರೆ 6 plus √2 ಅಂತ ಬರುತ್ತೆ. ಈ ಮೂರರಲ್ಲಿ ನಾನು ಫಸ್ಟ್ ಒನ್ ಮತ್ತೆ ಥರ್ಡ್ ಒನ್ ಅನ್ನ ಮಾಡ್ತೀನಿ, ನೀವು ಸೆಕೆಂಡ್ ಒನ್ ಅನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ದು ಆನ್ಸರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಲೆಟ್ ಅಸ್ ಅಸ್ಯೂಮ್ that 1/√2 is
ಏನು ರ್ಯಾಷನಲ್ ನಂಬರ್. 1/√2 ಇಸ್ ರ್ಯಾಷನಲ್ ನಂಬರ್. ಸೊ ಇದನ್ನ 1/√2 ನ v/q ನ ಫಾರ್ಮ್ ನಲ್ಲಿ ನಾವು ಬರೀಬಹುದು. p/q ನ ಫಾರ್ಮ್ ನಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಬರೀಬಹುದು. ಸೊ ಇವಾಗ ಇದನ್ನ ನಾವು √2 ಅಂತ ಮಾಡಿದ್ರೆ q/p ಅಂತ ಆಗುತ್ತೆ. q/p ಅಂತ ಆದಾಗ ಸೊ here q/p is rational number but √2 is irrational because theorem 1.3. theorem 1.3 ಅಂತ ಈ ರೀತಿ ಬ್ರಾಕೆಟ್ ನಲ್ಲಿ ಬರೀಬಹುದು. ಸೊ ಇಟ್ ಈಸ್ opposite to the facts. So 1/√2 is irrational ಅಂತ ಬರೀಬೇಕು. ಈ ರೀತಿ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅಂಡ್ ಥರ್ಡ್ ಕ್ವಶನ್ ಅನ್ನ ನಾವು ಯಾವಾಗ ಮಾಡ್ಕೊಂಡು ಹೋಗ್ಬೇಕಾದ್ರೆ ಥರ್ಡ್ ಕ್ವಶನ್ ಅಲ್ಲಿ ಯಾವ್ದನ್ನ ಕೊಟ್ಟಿದ್ದಾರೆ ಅಂದ್ರೆ ನೋಡ್ಕೊಂಡು ಹೋಗಿ. ಲೆಟ್ us assume that 6 plus √2 is rational. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ √2 6 plus √2 ಇದ್ದದನ್ನ ರ್ಯಾಷನಲ್ ಅಂತ ಅನ್ಕೊಳ್ಳೋಣ. ರ್ಯಾಷನಲ್ ಅಂತ ಅನ್ಕೊಂಡ್ರೆ 6 plus √2 ಅನ್ನ p/q ನ ಫಾರ್ಮ್ ನಲ್ಲಿ ನಾವು ಬರಿಬಹುದು. ಹಿಯರ್ p and q ಆರ್ ಕೋಫ್ರೈಮ್ ಅಂತ ನಾವು ನೋಡ್ಕೋಬಹುದು. ಅಂಡ್ ಇದನ್ನ ರೀಅರೇಂಜ್ ಮಾಡಿದಾಗ √2 ಇಲ್ಲೇ ಬರುತ್ತೆ, 6 ಈಚೆ ಕಡೆ ಹೋಗುತ್ತೆ. ಸೊ p/q minus 6 ಅಂತ ಆಗುತ್ತೆ. ಸೊ √2 is equal to p minus 6q divided by q ಅಂತ ಆಗುತ್ತೆ. ಹಿಯರ್ p minus 6q divided by q is rational. ಯಾಕಂದ್ರೆ ಇದನ್ನ p/q ನ ಫಾರ್ಮ್ ನಲ್ಲಿ ನಾವು ಬರೆದಿದ್ದೇವೆ. ಬಟ್ √2 is not rational. LHS rational ಇದ್ರೆ RHS ಕೂಡ rational ಇರಬೇಕಲ್ಲ. ಬಟ್ √2 is not rational. So it is opposite to the facts. So 6 plus √2 is irrational ಅಂತ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದ್ರ ಮುಖಾಂತರ ನಾವೇನಂದ್ರೆ ನಾವು 1.2 ನ ಕಂಪ್ಲೀಟ್ ಆಗಿ ಎಕ್ಸರ್ಸೈಸ್ ಅನ್ನ ಕಂಪ್ಲೀಟ್ ಮಾಡಿದೀವಿ. ಸೊ ನೀವು ಹೋಮ್ ವರ್ಕ್ ನಲ್ಲಿ ಥರ್ಡ್ ಕ್ವಶನ್ ನ 7√5 ಅನ್ನ ಮಾಡ್ಕೊಂಡ್ ಬನ್ನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಆಗಿದ್ದಲ್ಲಿ ಏನ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಬಂದಿದ್ದಲ್ಲಿ ಏನ್ ಮಾಡ್ಬೇಕಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೈ ವಾಟ್ಸಪ್ ನಂಬರ್ ಈಸ್ 8660301051. ಆಲ್ಸೋ ನೀವು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರ